ಸೊ ಬಟ್ ನಾನೀಗ ಮಾರ್ಕೆಟಲ್ಲಿ ನೋಡಿರೋದು ಆಮ್ಲ ಅಂತ ಬಂದಾಗ ಆಮ್ಲ ಜ್ಯೂಸ್ ನೋಡಿದ್ದೀನಿ, ಆಮ್ಲ ಪೌಡರ್ ನೋಡಿದ್ದೀನಿ. ಅದು ಬಿಟ್ಟು ಏನು ಮಾಡ್ಬೋದು ಸರ್ ನಾನು ಯೂನಿಕಾಗಿ ಮಾಡಬೇಕು ಅಂತ ಹೇಳ್ತೀನಿ? ನಿಮಗೆ ಆಮ್ಲ ಅಡಿಕೆ ಅಂತ ಮಾಡ್ತಾರೆ. ಸೊ ಆಮ್ಲ ಅಡಿಕೆ ಅಂತ ಮಾಡ್ತಿದ್ದಾರೆ ಈಗ. ಆಮೇಲೆ ಆಮ್ಲ ಕ್ಯಾಂಡೀಸ್ ಮಾಡ್ತಾರೆ. ಕ್ಯಾಂಡೀಸಲ್ಲಿ 3 ವೆರೈಟೀಸು. ಒಂದು ಚಟ್ಪಟ ಕ್ಯಾಂಡಿ ಅಂತ ಮಾಡ್ತೀವಿ, ಇನ್ನೊಂದು ಆಮ್ಲ ಸಾಲ್ಟ್ ಸ್ಪೈಸಿ ಎಲ್ಲ ಇರುತ್ತೆ ಅದರಲ್ಲಿ. ಇನ್ನೊಂದು ನಿಮಗೆ ಸ್ಪೈಸಿ, ಇನ್ನೊಂದು ಸ್ವೀಟ್ ಕ್ಯಾಂಡಿ. ಈ ಚಿಕ್ಕ ಮಕ್ಕಳಿಗೆಲ್ಲ ಸ್ವೀಟ್ ಇಷ್ಟ, ಸ್ವಲ್ಪ ವಯಸ್ಸಾಗಿರೋರಿಗೆಲ್ಲನೂ ಸಾಲ್ಟು. ಆಮೇಲೆ ಕೆಲವರು ಯಂಗ್ಸ್ಟರ್ಸ್ಗೆಲ್ಲ ಈಗ ನಿದ್ದೆ ಬರ್ತಿರುತ್ತೆ, ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ, ಡ್ರೈವಿಂಗ್ ಮಾಡಬೇಕಾದ್ರೆ ನಿದ್ದೆ ಬರ್ತಿರುತ್ತೆ. ಈ ಥರ ಟೈಮಲ್ಲಿ ಚಟ್ಪಟ ಕ್ಯಾಂಡಿ. ಸೊ ಈ ಥರ ವೇರಿಯೇಷನ್ಸ್ ಡಿಪೆಂಡಿಂಗ್ ಅಪಾನ್ ದೇರ್ ಏಜ್ ಗ್ರೂಪ್. ಸೊ ಇದು ಕ್ಯಾಂಡಿ ಒಂದು. ಆಮೇಲೆ ಚಿಕ್ಕ ಮಕ್ಕಳಿಗೆ ಈಗ ಮಾರ್ಕೆಟಲ್ಲಿ ಸಿಗುತ್ತೆ, ನಿಮಗೆ ಜಾಮ್ಸ್ ಎಲ್ಲ ಸಿಗುತ್ತೆ. ಯಾವುದೋ ಹಣ್ಣಿಂದ ಜಾಮ್ ಮಾಡಿದ್ದೀವಿ ಅಂತಾರೆ, ಅದರಲ್ಲಿ ಏನು ಹಣ್ಣಿರುತ್ತೋ ಏನೋ ಗೊತ್ತಿಲ್ಲ. ಸೊ ನಿಮಗೆ ಇಲ್ಲಿ ಹೆಲ್ತು ಸಿಗುತ್ತೆ, ಆಮ್ಲ ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟು ಸಿಗುತ್ತೆ. ಬಟ್ ನಿಮಗೆ ಆ ಜಾಮ್ ಕೊಟ್ಟಂಗೂ ಆಗುತ್ತೆ ಮಕ್ಕಳಿಗೆ. ಹೌದು ಹೌದು. ಸೊ ಹಂಗಾಗಿ ನೀವು ಆಮ್ಲ ಜಾಮ್ ಮಾಡಿದ್ರೆ ಆಮ್ಲ ಜಾಮ್ ಮಾಡ್ಬೋದು. ಆಮೇಲೆ ಆಮ್ಲ ಪಿಕ್ಕಲ್ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು. ಆಮೇಲೆ ಆಮ್ಲ ಅಡಿಕೆ ಅಂತ ಅಂದೆ. ಸೊ ಇದಕ್ಕೂ ನಾವು ಆಮ್ಲ ಅಡಿಕೆ ಅಂತಾನೆ ಕರಿತೀವಿ. ಓಕೆ. ಸೊ ಅಡಿಕೆ ಅಂದರೆ ಇಟ್ಸ್ ಅ ರೀಪ್ಲೇಸ್ಮೆಂಟ್ ಫಾರ್ ಯುವರ್ ಅರೆಕಾನೆಟ್. ಆಮೇಲೆ ಇದರಲ್ಲಿ ಹೈ ಮೆಡಿಸಿನಲ್ ವ್ಯಾಲ್ಯೂ. ಈಗ ಜ್ಯೂಸಿಗೆ ಬೇಕಂದರೆ 1 kg 1 ಲೀಟ್ರ್ ನೀವು ಜ್ಯೂಸ್ ತೆಗಿಬೇಕಂದ್ರೆ ನಿಮಗೆ 2 ರಿಂದ 3 kg ಆಮ್ಲ ಫ್ರೂಟ್ ಬೇಕಾಗುತ್ತೆ. ಡಿಪೆಂಡ್ಸ್. ನಾವು ಯಾವುದೇ ವ್ಯಾಲ್ಯೂ ಎಡಿಷನ್ ಮಾಡಬೇಕಂದ್ರೆ ನಾವು ಈ ನೆಗ್ಲೆಕ್ಟೆಡ್ ಫ್ರೂಟ್ಸು ಒಂದು ಮತ್ತು ರಿಜೆಕ್ಟೆಡ್ ಇದನ್ನೇ ನಾವು ವ್ಯಾಲ್ಯೂ ಎಡಿಷನ್ ಮಾಡಬೇಕು. ಆವಾಗಲೇ ನಮಗೆ ಹೈ ಪ್ರಾಫಿಟ್ಸ್ ಇರೋದು. ಆಮೇಲೆ ನಾವು ಒಳ್ಳೆ ಪ್ರೈಸಿಗೆ ಸೇಲ್ ಮಾಡ್ಬೋದು. ಬಾಸ್ ವಾಲಾ, ಬಿ ದ ಬಾಸ್.